ನಿಮಗೆಲ್ಲ ಗೊತ್ತೇ ಇದೆ, ಹೀರೋ ಮೋಟೋಕಾರ್ಪ್ ತುಂಬಾ ಜನ ನಿರೀಕ್ಷೆ ಮಾಡಿದಂತಹ ಹೀರೋ ಎಕ್ಸ್ಪಲ್ಸ್ 210 ಅನ್ನ ಲಾಸ್ಟ್ ಮಂತ್ ಲಾಂಚ್ ಮಾಡಿತ್ತು. ಅದರ ಡ್ರೈವ್ ಕೂಡ ಮಾಡಿದ್ವಿ. ಇವತ್ತಿನ ಈ ವಿಡಿಯೋದಲ್ಲಿ ಆ ಒಂದು ಬೈಕಲ್ಲಿರುವಂತಹ ಟಾಪ್ 5 ಫೀಚರ್ಸ್ ಯಾವುದು ಅಂತ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ. ಸೊ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಈ ಒಂದು ಬೈಕ್ನ ಪ್ರೈಸ್ ಬಗ್ಗೆ ನಾವು ನೋಡೋದಾದ್ರೆ 1.75 lakhs ಎಕ್ಸ್ ಶೋರೂಮಲ್ಲಿ ನಮಗೆ ಸ್ಟಾರ್ಟ್ ಆಗುತ್ತೆ. ಇದನ್ನ ಆಲ್ರೆಡಿ ಭಾರತ್ ಮೊಬಿಲಿಟಿ ಎಕ್ಸ್ಪೋದಲ್ಲೂ ಕೂಡ ಅವ್ರು ಇಟ್ಟಿದ್ರು. ಇದರ ಮೊದಲನೇ ಫೀಚರ್ ಯಾವುದಂದ್ರೆ ಇದರಲ್ಲಿ ಸುಮಾರೆಲ್ಲ ಫೀಚರ್ಸ್ ಇದೆ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಇದೆ, 4.3 ಇಂಚ್ TFT ಡಿಸ್ಪ್ಲೇ ಸಿಗುತ್ತೆ, ಅದರಲ್ಲಿ ಸ್ಮಾರ್ಟ್ ಫೋನ್ ಕನೆಕ್ಟಿವಿಟಿ ಇದೆ, ಇದೆಲ್ಲನೂ ಕೂಡ ಇದೆ. ಆದರೆ ನಾವು ಇದರಲ್ಲಿ ನೋಡುವಂತಹ ಟಾಪ್ 5 ಫೀಚರ್ ನಿಮ್ಮ ಮೊದಲನೇ ವಿಷಯ ಯಾವುದಂದ್ರೆ ಇದರ ಒಂದು ಡಿಸೈನ್ ಅಂತ ಹೇಳ್ಬೋದು. ಈ ಒಂದು ಬೈಕಲ್ಲಿ ನಮಗೆ ಎಕ್ಸ್ಪಲ್ಸ್ 210 ಅಲ್ಲಿ ಡ್ಯೂಯಲ್ ಸ್ಪೋರ್ಟ್ ಥೀಮ್ನ ಒಂದು ಡಿಸೈನ್ ಎಲಿಮೆಂಟ್ ನಮಗೆ ಸಿಗುತ್ತೆ. ಆದರೆ ಇದು ಲಾಸ್ಟಲ್ಲಿ ಇದ್ದಂತಹ ಎಕ್ಸ್ಪಲ್ಸ್ 200ನ 4V ಏನಿತ್ತು ಅದಕ್ಕೆ ಸಿಮಿಲರ್ ಆಗಿರುವಂಥದ್ದೇ ಆಗಿದ್ರು ಕೂಡ ಅದಕ್ಕಿಂತ ಅಪ್ಗ್ರೇಡ್ ಆಗಿದೆ. ಫಾರ್ ಎಕ್ಸಾಂಪಲ್ ನಾವು ನೋಡೋದಾದ್ರೆ ಹೈ ಮೌಂಟೆಡ್ ಫ್ರಂಟ್ ಬೀಕ್ ಸಿಗುತ್ತೆ, ಅದೇ ರೀತಿ ಟಾಲ್ ಆಗಿರುವಂತಹ ಒಂದು ಫ್ಲೈ ಸ್ಕ್ರೀನ್ ಸಿಗುತ್ತೆ, ಫ್ಯೂಯಲ್ ಟ್ಯಾಂಕ್ನ ಎರಡೂ ಸೈಡಲ್ಲೂ ಕೂಡ ಏನು ಹೇಳಿ ಪ್ಯಾನಲ್ ಸಿಗುತ್ತೆ. ಅದೇ ರೀತಿ ನಮಗೆ ಸಿಂಗಲ್ ಪೀಸ್ನ ಒಂದು ಸೀಟ್ ಸಿಗುತ್ತೆ. ಇದೆಲ್ಲನೂ ಕೂಡ ನಾವು 200 ನೋಡಿದ್ರು ಕೂಡ ಅದನ್ನ ಇದರಲ್ಲೂ ಕೂಡ ಫಾಲೋ ಮಾಡಿದ್ದಾರೆ, ಬಟ್ ಅದನ್ನ ಅಪ್ಡೇಟ್ ಮಾಡಿದ್ದಾರೆ. ನಮಗೆ ಈ ಒಂದು ಬೈಕಲ್ಲಿ 210cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಎಂಜಿನ್ ನಮಗೆ ಇದರಲ್ಲಿ ಸಿಗುತ್ತೆ. ಪವರ್ ಬಗ್ಗೆ ಮಾತಾಡಿದರೆ 24.8 PS ಪವರ್, ಅದೇ ರೀತಿ 20.7 Nm ಒಂದು ಟಾರ್ಕ್ ಕೂಡ ನಮಗೆ ಇದರಲ್ಲಿ ಸಿಗುತ್ತೆ. ಇನ್ನು ಗೇರ್ ಬಗ್ಗೆ ಮಾತಾಡಬೇಕಾದ್ರೆ 6 ಸ್ಪೀಡ್ನ ಗೇರ್ ಬಾಕ್ಸ್ ನಮಗೆ, ಅದ್ರ ಜೊತೆಗೆ ಸ್ಲಿಪ್ಪರ್ ಕ್ಲಚ್ ಕೂಡ ನಮಗೆ ಈ ಒಂದು ಬೈಕಲ್ಲಿ ಸಿಗುತ್ತೆ. ತುಂಬಾನೇ ಚೆನ್ನಾಗಿರುವಂತಹ ಒಂದು ಫೀಚರ್ ಅಂತ ಹೇಳ್ಬೋದು. ಪವರ್ ಆಗಿರ್ಬೋದು, ಈ ಒಂದು ಪವರ್ನ ನಾವು ಹೋಲಿಕೆ ಮಾಡಿ ನೋಡೋದಾದ್ರೆ ಕಳೆದ ಬಾರಿ ಹಿಮಾಲಯನ್ 411 ಏನಿತ್ತು ಆ ಒಂದು ಬೈಕಿಗೆ ಸಿಮಿಲರ್ ಆಗಿರುವಂತಹ ಒಂದು PS ನ ಈ ಒಂದು ಬೈಕ್ ಹೊಂದಿದೆ, 24.8 PS. ಸೊ ಹಾಗಾಗಿ ಒಂದು ಒಳ್ಳೆ ಪವರ್ ನಮಗಿದು ಜನರೇಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಇದರ ಮತ್ತೊಂದು ಫೀಚರ್ ಯಾವುದಂದ್ರೆ ಇದರ ಒಂದು TFT ಡಿಸ್ಪ್ಲೇ ಅಂತ ಹೇಳ್ಬೋದು. ನಾನು ಅವಾಗಲೇ ಹೇಳಿದ್ದೆ, ಈ ಒಂದು ಬೈಕಲ್ಲಿ 4.3 ಇಂಚಿನ TFT ಡಿಸ್ಪ್ಲೇ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಅದ್ರ ಜೊತೆಗೆ ನಾವು ನಮ್ಮ ಸ್ಮಾರ್ಟ್ ಫೋನ್ ಕನೆಕ್ಟಿವಿಟಿ ಕೂಡ ಇದರಲ್ಲಿ ಸಿಗ್ತಾ ಇದೆ. ನಮ್ಮ ಒಂದು ಸ್ಮಾರ್ಟ್ ಫೋನ್ ಇದರಲ್ಲಿ ಕನೆಕ್ಟ್ ಮಾಡಿಕೊಂಡು ನಮಗೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಆಗಿರ್ಬೋದು, ಕಾಲ್ ಆಗಿರ್ಬೋದು, SMS ಆಗಿರ್ಬೋದು, ಇವೆಲ್ಲನೂ ಕೂಡ ನಮಗೆ ಇದರಲ್ಲಿ ಸಿಗುತ್ತೆ. ಇದರ ಮತ್ತೊಂದು ಫೀಚರ್ ಯಾವುದು ಅಂದ್ರೆ ಇದರ ಒಂದು Type C ಚಾರ್ಜರ್ ಅಂತ ಹೇಳ್ಬೋದು. ತುಂಬಾ ಜನ ತುಂಬಾ ಲಾಂಗ್ ಎಲ್ಲ ಹೋಗುವಾಗ ಎಕ್ಸ್ಟ್ರಾ ಪವರ್ ಬ್ಯಾಂಕ್ನೆಲ್ಲ ಕ್ಯಾರಿ ಮಾಡ್ತಾರೆ, ಬಟ್ ಅದನ್ನ ಆನ್ ದ ಗೋವಲ್ಲಿ ಚಾರ್ಜ್ ಮಾಡೋದು ಒಂದು ಸ್ವಲ್ಪ ಕಷ್ಟದ ವಿಷಯ ಅಂತ ಹೇಳ್ಬೋದು. ಬಟ್ ಅದೆಲ್ಲದಕ್ಕೂ ಕೂಡ ಪರಿಹಾರ ಅನ್ನೋ ರೀತಿಯಲ್ಲಿ ಹೀರೋದವರು ಈ ಒಂದು ಎಕ್ಸ್ಪಲ್ಸ್ 210 ಅಲ್ಲಿ Type C ಚಾರ್ಜಿಂಗ್ ಪೋರ್ಟ್ನ ಕೂಡ ಕೊಟ್ಟಿದ್ದಾರೆ. ಈ ಒಂದು ಬೈಕ್ನ ಮತ್ತೊಂದು ಫೀಚರ್ ಯಾವುದಂದ್ರೆ ಇದರ ಒಂದು ABS ಮೋಡ್ಸ್ ಆಗಿರ್ಬೋದು. ಸೊ ಇದು ನಮಗೆ ಸಾಧಾರಣಕ್ಕೆ ಯಾವ ಒಂದು ಇದರಲ್ಲೂ ಕೂಡ ಸಿಕ್ಕಿರಲಿಲ್ಲ. ಇದರಲ್ಲಿ 3 ABS ಮೋಡ್ ಸಿಗುತ್ತೆ, ರೋಡ್, ರೈನ್ ಮತ್ತು ಆಫ್ ರೋಡ್ ಅಂತ. ಸೊ ಆಫ್ ರೋಡಲ್ಲಿ ಏನಾಗುತ್ತೆ ಅಂದರೆ ನೀವು ಟ್ರಾಕ್ಷನ್ ಎಲ್ಲ ಆಫ್ ಆಗುತ್ತೆ, ಆಫ್ ರೋಡ್ ಮೋಡ್ಗೆ ಹಾಕಿದ್ರೆ ಟ್ರಾಕ್ಷನ್ ಎಲ್ಲ ಆಫ್ ಆಗುತ್ತೆ. ಸೊ ಆ ರೀತಿಯಾಗಿ ನಮಗೆ ಆಫ್ ರೋಡಿಗೆ ಬೇಕಾದಂಥ ಪರ್ಫಾರ್ಮೆನ್ಸ್ ನಮಗೆ ಇದರಲ್ಲಿ ಸಿಗುತ್ತೆ. ಅದಕ್ಕೆ ತಕ್ಕಾಗಿ ಇದರ ಒಂದು ಇಂಜಿನ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಇದರ ಒಂದು ಈ ವೆಹಿಕಲ್ನ ಒಂದು ಪರ್ಫಾರ್ಮೆನ್ಸ್ ಆಗಿರ್ಬೋದು ನಮಗೆ ಅದರಲ್ಲಿ ಸಿಗುತ್ತೆ. ಆಫ್ ರೋಡಿಗೆ ನಾವು ಹಾಕಿದಾಗ ನಮಗೆ ಬೇಕಾದಂತಹ ಫುಲ್ ಪೊಟೆನ್ಷಿಯಲ್, ಫುಲ್ ಎಕ್ಸ್ಪ್ಲೋರ್ ಮಾಡ್ಬೋದು ಈ ಒಂದು ಬೈಕ್ನ ಅಂತ ಹೇಳ್ಬೋದು. ಅದು ಬಿಟ್ಟು ನಂಗೆ ಇಷ್ಟ ಆಗಿರೋ ಪರ್ಸನಲ್ ಫೇವ್ರೇಟ್ ಯಾವುದು ಅಂದರೆ ಇದರ ಒಂದು ಆವಾಗಲೇ ಹೇಳಿದ್ದೀನಿ ಡಿಸೈನ್ ಆ್ಯಂಡ್ ಲುಕ್. ಈ ಒಂದು ಬೈಕ್ ತುಂಬ ಚೆನ್ನಾಗಿರುವಂಥ ಒಂದು ಲುಕ್ನ ಹೊಂದಿದೆ. ಎಕ್ಸ್ಪಲ್ಸ್ 200 4V ಏನಿತ್ತು ಅದಕ್ಕೆ ಕಂಪೇರ್ ಮಾಡಿದ್ರೆ ಒಂದು ಒಳ್ಳೆ ಅಪ್ಗ್ರೇಡ್ ಅಂತ ಹೇಳ್ಬೋದು. ನಾನು ಅವಾಗಲೇ ಹೇಳಿದ್ದೀನಿ, ಕರಿಜ್ಮಾ ಎಕ್ಸಮಾರ್ ಇದ್ದಂತಹ ಅದೇ ಒಂದು ಎಂಜಿನ್ನ ಇದರಲ್ಲಿಟ್ಟು ಸ್ವಲ್ಪ ಟ್ಯೂನ್ ಮಾಡಿ ಇದಕ್ಕೆ ಬೇಕಾದಂಥ ರೀತಿಯಲ್ಲಿ ಟ್ವೀಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಏನೇ ಆದ್ರೂ ಕೂಡ ತುಂಬ ಜನ ಹಿಮಾಲಯನ್ ಇದ್ದವರು ಅದರ ಒಂದು ಟ್ರಬಲ್ ಎಲ್ಲ ತಡ್ಕೊಳಕ್ಕಾಗದೆ ಮೇ ಬಿ ಇದಕ್ಕೆ ಸ್ವಿಚ್ ಮಾಡುವಂಥ ಹಲವಾರು ಉದಾಹರಣೆಗಳು ನಮ್ಮ ಮುಂದೆ ಇದೆ, ಹಲವಾರು ನ್ಯೂಸ್ಗಳು ಕೂಡ ಇದೆ. ನಂಗೆ ಅನ್ಸುತ್ತೆ ಇದೊಂದು ಪಕ್ಕಾ ಕ್ಲಿಕ್ ಆಗುತ್ತೆ ಅಂತ. ನಿಮಗೆ ಈ ಒಂದು ಬೈಕಲ್ಲಿ ಯಾವುದು ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ.